ಸ್ಯಾಂಡಲ್ವುಡ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್ ಅವರ ಮಮ್ಮಿ ಮಾರ್ಕೆಟ್ ಮಹಾಲಕ್ಷ್ಮಿ ಅವರು ನಿರ್ಮಾಣ ಮಾಡಿದ ಮೊದಲ ಸಿನಿಮಾ ಈ ಕೊತ್ತಲವಾಡಿ. ಈ ಸಿನಿಮಾ ನೋಡಿದ ಮೇಲೆ ನನ್ಗನ್ಸಿದ್ದು ಒಂದೇ, ನೀವು ಏನಾದ್ರೂ ಯಶ್ ಅವರ ಆಕ್ಟಿಂಗ್ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈ ಸಿನಿಮಾವನ್ನು ಒಂದ್ಸಲ ನೋಡಿ. ಲವರ್ ಬಾಯ್ ಆಗಿ ಲವ್ ಸ್ಟೋರಿ ಸಿನಿಮಾಗಳು ಮಾಡ್ತಿದ್ದ ಪೃಥ್ವಿ ಅಂಬಾರ್ ಅವರು ಈ ಸಿನಿಮಾದಲ್ಲಿ ರೊಚ್ಚಿಗೆದ್ದು ಆಕ್ಟಿಂಗ್ ಮಾಡಿಲ್ಲ, ಬಲವಂತವಾಗಿ ಕೆಲವೊಂದು ಆಕ್ಷನ್ ಸೀನ್ ಗಳಲ್ಲಿ ಆಕ್ಟಿಂಗ್ ಮಾಡಿಸಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಕೊತ್ತಲವಾಡಿ ಎಂಬ ಹಳ್ಳಿಯಲ್ಲಿ ಭೂ ಮಾಫಿಯಾ ಮಾಡ್ತಿದ್ದ ರಾಜಕಾರಣಿ ವಿರುದ್ಧ ತಿರುಗು ಬೀಳುವ ಯುವಕನ ಕತೆ. ಇದರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ ಜಗಳ ಇರುತ್ತೆ. ಕಥೆಯಲ್ಲಿ ದಮ್ಮಿಲ್ಲ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ನಿದ್ದೆ ಮಾಡಿ ಕ್ಲೈಮ್ಯಾಕ್ಸ್ ಸೀನ್ ನೋಡ್ಕೊಂಡು ಎದ್ದು ಬಂದೆ. ಹಾಗಂತ ಸಿನಿಮಾ ಫುಲ್ಲು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಸಿನಿಮಾದಲ್ಲಿ ಅಲ್ಲಲ್ಲಿ ಒಳ್ಳೆ ಸೀನ್ ಗಳು ಇಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅಷ್ಟೇ. ಕೊತ್ತಲವಾಡಿ ಎಂಬ ಹಳ್ಳಿ ಸೆಕೆಂಡ್ ಹಾಫ್ ನಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಆಕ್ಟಿಂಗ್ ಈ ಸಿನಿಮಾದಲ್ಲಿ ಹೀರೋ ಇದ್ರೂ ಕೂಡ ಅವರಿಗೆ ಅಷ್ಟೇನು ಕೆಲಸ ಇರಲ್ಲ. ಇದೊಂದು ಲೋ ಬಜೆಟ್ ಸಿನಿಮಾ. ತಾತಪ್ಪನ ಕಾಲದ ಹಳೆ ಕತೆಗೆ ಸುಣ್ಣ ಬಣ್ಣ ಬಳಕೊಂಡು ಬಂದಿದ್ದಾರೆ ಅಷ್ಟೇ ನಮ್ಮ ಮಾರ್ಕೆಟ್ ಮಹಾಲಕ್ಷ್ಮಿ ಅವರು. ಇವಮ್ಮ ಪುಂಗೋದ್ ಬಿಟ್ಟು ಸಿನಿಮಾದ ಮೇಲೆ ಫೋಕಸ್ ಮಾಡಿದ್ರೆ ಈ ಸಿನಿಮಾವನ್ನು ಇನ್ನೂ ಬೆಟರ್ ಆಗಿ ಚೆನ್ನಾಗಿ ತೆಗಿಬಹುದಿತ್ತು. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಒಂದ್ ಸಲ ಈ ಸಿನಿಮಾವನ್ನು ಟ್ರೈ ಮಾಡಬಹುದು ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.